ಬೇಗನೆ ಬಾ, ನಾನು ಮೊರೆಯಿಡುವಾಗ ನನ್ನ ಕೂಗನ್ನು ಲಾಲಿಸು. ಹಲ್ಲೆಲೂಯಾ. ನಾವು ದೇವರಿಗೆ ಏನಕ್ಕೆ ಮೊರೆ ಇಡ್ತೀವಿ? ಮೊರೆ ಏನಕ್ಕೆ ಇಡ್ತೀವಿ? ಬಿಡುಗಡೆ ಮಾಡ್ಲಿ ಅಂತ. ಆಮೇಲೆ ಏನ್ರಿಂದ ಬಿಡುಗಡೆ ಮಾಡ್ಲಿ ಅಂತ? ಕಷ್ಟಗಳಿಂದ. ಆಮೇಲೆ ಆಮೇಲೆ ಹಲ್ಲೆಲೂಯಾ. ನಾವು ಮೊರೆ ಇಡ್ಬೇಕಾದ್ರೆ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಏನ್ ನೋಡ್ತೀವಿ? ನೋಡಿದ್ದೀರಾ? ದೇವರ ಮುಖನ ನೋಡಿದ್ದೀರಾ? ಹೇಗ್ ನೆನ್ಸ್ಕೊತೀರಾ? ದೇವರು ಹೇಳಿರೋದು ತನ್ನ ರೂಪದಲ್ಲಿ ನಿನ್ನನ್ನು ಮಾಡಿದ್ದೀನಿ ಅಂತ, ತನ್ನಂತೆ ಮಾಡಿದ್ದೀನಿ ಅಂತಲ್ಲ. ರೂಪ ಅಂದ್ರೆ ನನ್ನ ರೂಪದಲ್ಲಿ ನಿನಗೆ ದೇವರು ಕಾಣುತ್ತಾ? ನಿಮ್ಮ ರೂಪದಲ್ಲಿ ನಿನ್ನ ರೂಪದಲ್ಲಿ ನೀವೇ ದೇವರನ್ನ ಕಾಣ್ತೀರಾ? ಶಿಲ್ಪೆ ನೋಡಿರ್ತೀವಲ್ಲ, ಅದನ್ನ ನೆನ್ಸ್ಕೊಂಡು ಪ್ರಾರ್ಥನೆ ಮಾಡಿರ್ತಾ ಇರ್ತೀವಿ. ಶಿಲ್ಪೆ ನೋಡಿರ್ತೀರ? ಇವಾಗ ಟಿವಿಗಳಲ್ಲಿ ಯಾವ್ದಾರ ಬೈಬಲಲ್ಲಿ ಎಲ್ಲ ನೋಡಿರ್ತೀವಲ್ಲ ಶಿಲ್ಪೆನ, ಪ್ರಾರ್ಥನೆ ಮಾಡುವಾಗ ಅದನ್ನ ಜ್ಞಾಪಿಸ್ಕೊಂಡು ಅದ್ರ ಮುಂದೆ ನಾವು ಕೂತಿದೀವಿ ಅನ್ನೋ ತರ ಶಿಲ್ಪೆನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನೀವು ಒಂಚೂರು ನಿದ್ದೆಯಿಂದ ಎದ್ದೇಳ್ತಾ ಇದ್ದೀರಾ. ಹಲ್ಲೆಲೂಯಾ. ಯೆಹೋವನೇ ಮೊರೆ ಇಡುತ್ತೇನೆ, ಬೇಗನೆ ಬಾ ಅಂತ ನಾವು ದೇವರನ್ನ ನೋಡಿ ಕರೆಯಕ್ಕಾಗಲ್ಲ. ಯಾಕಂದ್ರೆ ದೇವರ ಮುಖನ ನೋಡುವಷ್ಟು ಯೋಗ್ಯತೆ ಆಗಿನ ಕಾಲದಲ್ಲಿ ಶಿಷ್ಯಂದ್ರಿಗೂ ಸಹ ಇರ್ಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಶಿಲುಬೆನ ನೋಡ್ಬೇಕು. ಯಾಕೆಂದ್ರೆ ಆ ಶಿಲುಬೆ ಮೇಲೇನೆ ನಮಗೋಸ್ಕರ ರಕ್ತನ ಸುರಿಸಿದ್ದು ದೇವರು. ಹಲ್ಲೆಲೂಯಾ. ಅದಕ್ಕೆ ನಾವು ಹಾಡಲ್ಲಿ ನಾವು ಹೇಳ್ತೀವಿ, ನನ್ನ ಶಿಲುಬೆಯನ್ನೇ ನಾನು ಹೊರುತ್ತೀನಿ ಅಯ್ಯ, ಕಲ್ಲಾಗ್ಲಿ ಮುಳ್ಳಾಗ್ಲಿ ಅದ್ರ ಮೇಲೆ ನಾನು ನಡ್ಕೊಂಡ್ ಬರ್ತೀನಿ. ಅಂದ್ರೆ ಏನೋ, ನನ್ನ ಪಾಪನ ಹೊತ್ಕೊಂಡು ನಾನು ನಿನ್ನ ಹತ್ರ ಬರ್ತಾ ಇದ್ದೀನಿ, ನೀನಿರುವಂತ ಜಾಗಕ್ಕೆ ನಾನು ಬರ್ತಾ ಇದ್ದೀನಿ. ಹಲ್ಲೆಲೂಯಾ. ನಾನು ನಿನಗೆ ಮೊರೆ ಇಡೋದಕ್ಕೋಸ್ಕರ ಬರ್ತಾ ಇದ್ದೀನಿ, ನಿನ್ನ ಶಿಲುಬೆ ಮುಂದೆ ಬರ್ತಾ ಇದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಸೊಲೊಮೋನ್ ರಾಜನ ನೋಡ್ತೀವಿ. ಸೊಲೊಮೋನು ರಾಜ ನಿದ್ದೆ ಮಾಡ್ಬೇಕಾದ್ರೆ ಅವನಿಗೆ ಏನೋ ಕನಸೊಂದು ಬರುತ್ತೆ, ಸೊಲೊಮೋನನೇ ಎದ್ದೇಳು ಅಂತ. ಆಗ ಸೊಲೊಮೋನು ಕನಸಲ್ಲಿ ಎದ್ದಾಗ ಅವನು ಕನಸು ಕಾಣ್ತಾ ಇರ್ತಾನೆ. ಅವನು ದೇವರ ಮುಖನ ನೋಡಕ್ ಆಗ್ತೀರಾ ಅಲ್ಲೇ ಕಣ್ಣು ಮುಚ್ಕೊಂಡ ನೆಲದ ಮೇಲೆ ಬೀಳ್ತಾನೆ. ಹಲ್ಲೆಲೂಯಾ. ಯಾಕೆ ಅಂದ್ರೆ ಅಷ್ಟೊಂದು ಬೆಳಕು. ನಾವು ಸೂರ್ಯ ಒಂದು ಕ್ಷಣದಲ್ಲಿ ಡಿಮ್ ಆದ್ರೆ ನಾವು ಆ ಸೂರ್ಯನ ನೋಡ್ಬೋದು, ಚಂದ್ರನ ತರ ರೌಂಡ್ ಆಗಿ ವೈಟ್ ಆಗಿ ಕಾಣ್ತಾನೆ ಅನ್ನೋದನ್ನ ನಾವು ನೋಡ್ಬೋದು. ಆದ್ರೆ ಆ ಸೂರ್ಯನ್ನೇ ಸೃಷ್ಟಿಸಿದಂತ ದೇವರನ್ನ ನಾವು ಕಣ್ಣು ಬಿಟ್ಟು ನೋಡೋದಕ್ಕಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಮುಖನ ಯಾರು ಸಹ ನೋಡ್ಲಿಲ್ಲ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಆತನ ಮುಖನ ಯಾರು ನೋಡ್ಲಿಲ್ಲ. ಮೋಶೆ ನೋಡ್ಬೇಕು ಅಂದ್ರೆ ಪೊದೆಯಲ್ಲಿ ಬೆಂಕಿ ಬೀಳುತ್ತೆ, ಆ ಬೆಂಕಿ ಮುಂದೆ ಚಪ್ಪಲಿ ಎಲ್ಲ ಬಿಟ್ಬಿಟ್ಟು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲಿಶಾ ಅವರೆಲ್ಲ ದೇವರ ಶಬ್ದನ ಕೇಳಿ ಅಲ್ಲೇ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡ್ತಾರೆ. ಯಾಕಂದ್ರೆ ಆ ಸಮಯದಲ್ಲಿ ಶಿಲುಬೆ ಇರ್ಲಿಲ್ಲ. ಹಲ್ಲೆಲೂಯಾ. ಶಿಲುಬೆ ಇದ್ರೂ ಸಹ ಶಿಲುಬೆಯಲ್ಲಿ ಪಾಪಿಗಳನ್ನ ಹಾಕ್ತಾ ಇದ್ರೆ ಹೊರತು ಪರಿಶುದ್ಧವಂತ ದೇವರನ್ನ ಹಾಕಿರ್ಲಿಲ್ಲ ಆ ಸಮಯದಲ್ಲಿ. ಹಲ್ಲೆಲೂಯಾ. ಅದಕ್ಕೆ ನಾವು ಮೊರೆ ಯಾವಾಗ ಇಡ್ತೀವಿ ಅಂದ್ರೆ, ನಾವು ನಮ್ಮ ಶಿಲುಬೆ ಮುಂದೆ ನಾವು ಹೋಗಿ ಮೊರೆ ಇಡ್ತೀವಿ. ದೇವರೇ, ಇಷ್ಟು ದೊಡ್ಡ ಪಾಪದ ಶಿಲುಬೆ ನಾನು ಹೊತ್ಕೊಂಡಿದ್ದೀನಿ, ನನ್ನ ಕಾಪಾಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇ ವಾಕ್ಯ ಓದೋಣ. ನನ್ನ ಪ್ರಾರ್ಥನೆಯು ಧೂಪದಂತೆಯೂ ನಾನು ಕೈ ಎತ್ತುವುದು ಸಾಂಧ್ಯ ನೈವೇದ್ಯದಂತೆಯೂ ನಿನಗೆ ಸಮರ್ಪಕವಾಗಲಿ. ಸಾಕು. ಹಲ್ಲೆಲೂಯಾ. ನನ್ನ ಪ್ರಾರ್ಥನೆ ಧೂಪದಂತೆ ನಿನ್ನ ಬಳಿಯಲ್ಲಿ ಸಮರ್ಪಣೆ ಆಗಲಿ. ಧೂಪ ಗೊತ್ತಲ್ವಾ? ಆ ಸ್ಮೆಲ್ ಏನೋ ತಗೋಬೇಕಾದ್ರೆ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಹಲ್ಲೆಲೂಯಾ. ಆ ಸ್ಮೆಲ್ ಅಷ್ಟೊಂದು ಸುಗಂಧವಾಗಿರುತ್ತೆ. ಅಂದ್ರೆ ಸ್ಮೆಲ್ ಮಾಡ್ಬೇಕಾದ್ರೆ ಇನ್ನು ತಗೋಬೇಕು, ಚೆನ್ನಾಗಿದೆ ಈ ಸ್ಮೆಲ್ ಅಂತ ಅನ್ಸುತ್ತೆ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಹೇಗಿರ್ಬೇಕಂತೆ? ದೇವರಿಗೆ ಧೂಪವಾಗಿರ್ಬೇಕಂತೆ. ಆತನ ನನ್ನ ಪ್ರಾರ್ಥನೆಯನ್ನ ಕೇಳ್ತಾ ಇರ್ಬೇಕಾದ್ರೆ ಇನ್ನೊಂದ್ಸಲ ಕೇಳೋಣ, ಮತ್ತೆ ಕೇಳೋಣ, ಆತರ ಅನಿಸ್ಬೇಕು. ಅರೆ, ನನ್ನ ಪ್ರಾರ್ಥನೆ ಹೇಗಿದೆ? ಹೇಗಿದೆ ನನ್ನ ಪ್ರಾರ್ಥನೆ? ಸುಗಂಧವಾಗಿದ್ಯಾ? ನಿಮ್ಮ ಪ್ರಾರ್ಥನೆಗಳು ಸುಗಂಧವಾಗಿದ್ಯಾ? ಧೂಪವಾಗಿ ದೇವರಿಗೆ ಸಲ್ಲಲ್ಪಡ್ತಿದ್ಯಾ? ಹಲ್ಲೆಲೂಯಾ. ಬೆಳ್ಳಿ ಕ್ರಾಸ್ ಇಂದ ಆ ಸೈಡ್ ಹೋಗಿದ್ದೀರಾ? ಹೋಗ್ಬೇಕಾದ್ರೆ ಫುಲ್ಲು ವಾಸನೆ,
ಹಲ್ಲೆಲೂಯಾ. Hallelujah. ಅಲ್ಲೆಲ್ಲ ಕಸ ಎತ್ಕೊಂಡು ಹೋಗಿ ತುಂಬ್ತಾ ಇರ್ತಾರೆ. ಆ ಜಾಗದಲ್ಲಿ ಹೋಗ್ಬೇಕು ಅಂದ್ರೆ ಮೂಗು ಮುಚ್ಕೊಂಡು ಹೋಗ್ಬೇಕು. ಈಗ ನಮ್ಮ ಪ್ರಾರ್ಥನೆ ದೇವರ ಹತ್ರ ಹಾಕ್ಬೇಕಾದ್ರೆ ದೇವ್ರು ಏನ್ ಮಾಡ್ತಿದ್ದಾರೆ? ಹಲ್ಲೆಲೂಯಾ. ಏನಕ್ಕೆ? ನನ್ನ ಪಾಪ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ದೇಹದಲ್ಲಿ ಏನೋ ವಾಸನೆ ಇದ್ರೆ ನಾವು ಹೋಗಿ ಕುತ್ಕೊಂಡಿರ್ಬೇಕಾದ್ರೆ ಸೊಳ್ಳೆಗಳು ಬರುತ್ತೆ. ಏನಕ್ಕೆ? ಆ ವಾಸನೆನ ಸ್ಮೆಲ್ ಮಾಡ್ಕೊಂಡು ಸೊಳ್ಳೆಗಳು ನನ್ನ ಹತ್ರ ಬರುತ್ತೆ. ಓಕೆನಾ? ಅರ್ಥ ಮಾಡ್ಕೊಳ್ಳಿ, ಸೊಳ್ಳೆ ನನ್ನ ಹತ್ರ ಬರುತ್ತೆ. ಅದೇ ನಾನು ಫ್ರೆಶ್ ಆಗಿದ್ರೆ ಕುತ್ಕೊಂಡಿದ್ರು ಸೊಳ್ಳೆ ನನ್ನ ಹತ್ರ ಬರಲ್ಲ. ಏನಕ್ಕೆ? ನಾನು ಫ್ರೆಶ್ ಆಗಿರ್ತೀನಿ. ಆ ಸ್ಮೆಲ್ ಸೊಳ್ಳೆಗೆ ಇಷ್ಟ ಇಲ್ಲ. ಅದೇ ರೀತಿ ನಾನು ಶುದ್ಧವಾಗಿದ್ದು ಪರಿಶುದ್ಧವಾಗಿದ್ರೆ ನನ್ನ ಪ್ರಾರ್ಥನೆ ದೇವರಿಗೆ ಹತ್ರ ಆಗುತ್ತೆ. ನಾನು ಅಶುದ್ಧವಾಗಿದ್ದು ಮೇಲೆಲ್ಲ ಶುದ್ಧವಾಗಿದ್ರೆ ಅದು ಸೈತಾನಿಗೆ ಹತ್ರ ಆಗುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ಪ್ರಾರ್ಥನೆ ಸುಗಂಧವಾಗಿಲ್ಲ, ನನ್ನ ಪ್ರಾರ್ಥನೆ ದೇವರಿಗೆ ಧೂಪವಾಗಿಲ್ಲ, ವಾಸನೆಯಾಗಿದೆ. ಹಲ್ಲೆಲೂಯಾ. ದುರ್ವಾಸನೆಯಾಗಿದೆ. ಹಲ್ಲೆಲೂಯಾ. ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆಯೂ ನಿನಗೆ ಸಮರ್ಪವಾಗಲಿ. ಅಂದ್ರೆ ಏನೋ, ನನ್ನ ಕೈ ಎತ್ತಿ ನಾನು ಪ್ರಾರ್ಥಿಸಬೇಕಾದ್ರೆ ಆ ಪ್ರಾರ್ಥನೆಯಿಂದ ಬರ್ಬೇಕಾಗಿರುವಂತ ಎಲ್ಲಾ ಸ್ತೋತ್ರಗಳು ನಿನಗೆ ಸಿಹಿಯಾಗಿರ್ಲಿ. ಆದ್ರೆ ಏನಾಗಿದೆ? ದೇವರಿಗೆ ಅದು ಕಹಿಯಾಗಿ ಕಾಣಲ್ಪಡ್ತಿದೆ. ಯಾಕೆ? ಯಾಕೆಂದ್ರೆ ನನ್ನಲ್ಲಿರುವಂತ ಪಾಪ. ಹಲ್ಲೆಲೂಯಾ. ಯಾಕೆ ಅಂದ್ರೆ ನಾನು ದೇವರ ಬಳಿಯಲ್ಲಿ ಡೈರೆಕ್ಟ್ ಆಗಿ ಹೋಗಿ ಮೊರೆ ಇಡ್ತಾ ಇಲ್ಲ. ನನ್ನ ಪಾಪನ ಕ್ಷಮಿಸು ಅಂತ ಕೇಳ್ತಾ ಇಲ್ಲ. ದೇವರೇ ನನ್ನನ್ನು ಕಷ್ಟದಿಂದ ಬಿಡಿಸು ಅಂತ ಕೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಅದಕ್ಕೆ ಏನಾಗಿದೆ? ನನ್ನ ಪ್ರಾರ್ಥನೆ ಸುಗಂಧವಾಗಿರೋದು ಬಿಟ್ಟು ದುರ್ವಾಸನೆಯಾಗಿ ದೇವರಿಗೆ ಸಮರ್ಪಿಸಲಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಹೋಗ್ತಾರೆ. ಹೋಗಿ ಅವ್ರು ಏನೋ ಮೊಣಕಾಲಲ್ಲಿ ಕೂರಕ್ಕೂ ಆಗ್ದಿರಾ ಬೋರ್ನ ಬೀಳ್ತಾರೆ ಅಂತ ನಾವು ನೋಡ್ತೀವಿ ಮತ್ತಾಯದಲ್ಲಿ. ಹಲ್ಲೆಲೂಯಾ. ಅಲ್ಲಿ ಬಿದ್ದಾಗ ದೇವರೇ ನನ್ನಿಂದ ಆಗ್ತಾ ಇಲ್ಲ. ಏನಂತಾರೆ? ನನ್ನಿಂದ ಈ ಪಾತ್ರೆನ ತಡೆಯೋದಕ್ಕೆ ನನಗೆ ಶಕ್ತಿ ಇಲ್ಲ. ಅವರು ಡೈರೆಕ್ಟ್ ಆಗಿ ಹೋಗಿ ಬಿದ್ದು ದೇವರೇ ನನ್ನ ಕಾಪಾಡು ಅಂತ ಹೇಳಿಲ್ಲ. ಈ ಪಾತ್ರನ, ಈ ವೇದನೆನ ತಡೆಯೋಷ್ಟು ಶಕ್ತಿ ನನ್ನಲ್ಲಿ ಇಲ್ಲ, ನನ್ನನ್ನ ಕಾಪಾಡು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಸ್ವಾಮಿ 3 ದಿನ ಏನೋ ಶೋಧಿಸಲ್ಪಡ್ತಾರೆ. 3 ಸಲ. ಹಲ್ಲೆಲೂಯಾ. 40 ದಿನ ಉಪವಾಸ ಮಾಡಿದಾದ್ಮೇಲೆ 3 ಸಲ ಶೋಧಿಸಲ್ಪಡ್ತಾರೆ. ಯಾರಿಂದ? ಸೈತಾನದಿಂದ. ಅಡವಿಲಿ ಇರ್ಬೇಕಾದ್ರೆ ಕಲ್ಲಿನ ಇಟ್ಟು ಈ ಕಲ್ಲು ಆಜ್ಞೆ ಕೊಡು, ಇದು ರೊಟ್ಟಿ ಆಗ್ಲಿ, ನೀನು ಊಟ ಮಾಡು ಅಂತ ಹೇಳಿದಾಗ ಯೇಸು ಸ್ವಾಮಿ ಅದನ್ನ ದಂಡಿಸಿಲ್ಲ, ಅದನ್ನ ಗದರಿಸ್ಲಿಲ್ಲ. ಆದ್ರೆ ಅವ್ರು ಹೇಳಿದ್ದು ದೇವರ ವಾಕ್ಯ. ದೇವರ ವಾಕ್ಯ ಹೇಳುತ್ತೆ, ನೀನು ರೊಟ್ಟಿಯಿಂದ ಮಾತ್ರ ಅಲ್ಲ, ದೇವರ ಬಾಯಿಂದ ಬರುತ್ತೆ, ಎಲ್ಲಾ ಮಾತುಗಳಿಂದ ಬರುತ್ತೀಯ ಅಂತ. ಹಲ್ಲೆಲೂಯಾ. ಅದೇ ರೀತಿ 2ನೇ ಸಲ ಏನೋ ಇರೋ ಬರೋದನ್ನೆಲ್ಲ ತೋರಿಸಿ ಇದು ಅಧಿಕಾರನೆಲ್ಲ ನಾನು ನಿನಗೆ ಕೊಡ್ತೀನಿ, ನೀನು ನನಗೆ ಅಡ್ಡ ಬೀಳು ಅಂದಾಗ ಇದೆಲ್ಲ ನಿನ್ನ ಲೋಕದ ಅಧಿಕಾರಗಳು. ಹಲ್ಲೆಲೂಯಾ. ದೇವರ ಅಧಿಕಾರಗಳ ಮುಂದೆ ನಿನ್ನ ಲೋಕದ ಅಧಿಕಾರಗಳು ಏನು ಇಲ್ಲ, ವ್ಯರ್ಥ. ಹಲ್ಲೆಲೂಯಾ ಅಂತ ಹೇಳಿ 2ನೇ ಸಲನೂ ಸಹ ದೇವರು ಅಲ್ಲಿಂದ ತಪ್ಪಿಸ್ಕೋತಾರೆ. 3ನೇ ಸಲ ದೇವರನ್ನ ಎತ್ಕೊಂಡೋಗಿ ಅವನು ಒಂದು ದೇವಾಲಯದ ಮೇಲೆ ಇಟ್ಟು, ಇಲ್ಲಿ ಮೇಲೆಯಿಂದ ಕೆಳಗಡೆ ಬೀಳು, ದೇವರ ವಾಕ್ಯ ಹೇಳುತ್ತಲ್ಲ, ನಿನ್ನ ದೇವದೂತರ ಕೈಯಲ್ಲಿ ಎತ್ಕೋತಾರೆ ಅಂತ ಹೇಳಿದಾಗ ದೇವರ ವಾಕ್ಯ ದೇವರನ್ನ ಪರೀಕ್ಷೆ ಮಾಡಬಾರ್ದು ಅಂತ ದೇವರು ಹೇಳ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಲ್ಲಿ ನೋಡಿ, ಅವನು ದೇವರನ್ನ ಎಷ್ಟೊಂದು ಸಲ ಶೋಧನೆ ಮಾಡಿದ್ರು ಸಹ ದೇವರು ಪಾಪಕ್ಕೆ ಬೀಳಲಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವನು ಹೋಗಿ ದೇವರ ಮುಂದೆ ಎಲ್ಲಾ ವೈಭವಗಳನ್ನ ತೋರಿಸಿದ್ರು ಸಹ ದೇವರು ಪಾಪಕ್ಕೆ ಬೀಳಲಿಲ್ಲ. ಹಲ್ಲೆಲೂಯಾ. ಅದರಿಂದ ಆತನ ಪ್ರಾರ್ಥನೆಯಿಂದ ಆತನ ದೀಕ್ಷಾಸ್ಥಾನ ತೆಗೆದು ಆಚೆ ಬಂದಾಗ ಪರಲೋಕದಿಂದ ದೇವರ ವಾಣಿಯನ್ನು ಕೇಳಿದ್ರು. ಹಲ್ಲೆಲೂಯಾ. ಈತನು ನನ್ನ ಪ್ರಿಯವಾದ ಮಗನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನ ಪ್ರಾರ್ಥನೆಗಳು ದೇವರಿಗೆ ಧೂಪವಾಗಿ ಸಮರ್ಪಲ್ಪಟ್ಟಿದ್ದರಿಂದ ಹಲ್ಲೆಲೂಯಾ, ಪಿತಾ ದೇವರು ಆತನ ಪ್ರಾರ್ಥನೆಯನ್ನು ಕೇಳಿ ಅದೇ ಸಮಯದಲ್ಲಿ ಸದುತ್ರನ ದಯಪಾಲಿಸಿದ್ರು. ಹಲ್ಲೆಲೂಯಾ. ಆದ್ರೆ ನಮ್ಮ ಪ್ರಾರ್ಥನೆ ಸದುತ್ರಗಳನ್ನ ದಯಪಾಲಿಸ್ತಾ ಇಲ್ಲ, ನಮಗೆ ಶಾಪನ ದಯಪಾಲಿಸ್ತಾ ಇಲ್ಲ.
ಹಲ್ಲೆಲೂಯಾ. ಹಲ್ಲೆಲೂಯಾ. 5ನೇ ವಾಕ್ಯ, ಸಾರಿ 3ನೇ ವಾಕ್ಯ ಓದೋಣ. ಯೆಹೋವನೇ, ಹಾ. ನನ್ನ ಬಾಯಿಗೆ ಕಾವಲಿರಿಸು, ಹಾ. ನನ್ನ ತುಟಿಗಳೆಂಬ ಕದನವನ್ನು ಹಾ. ಕಾಯಿ. ಸಾಕು. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ನನ್ನ ಬಾಯಿಗೆ ಕಾವಲಿರಿಸು. ನನ್ನ ಬಾಯಿಗೆ ಏನಿರಿಸು? ಕಾವಲಿರಿಸು. ಅದರಿಂದ ಹೊರಡುವಂತ ಮಾತುಗಳಿಗೆ ಏನಿರಿಸು? ಕಾವಲಿರಿಸು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಮಾತುಗಳು ಒಬ್ಬ ಮನುಷ್ಯನನ್ನ ಹಾಳು ಮಾಡುವಂತ ಮಾತುಗಳಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ನಾಮನ ಜನರ ಮಧ್ಯದಲ್ಲಿ ಇಡುವಂತ ನಾಮ ಮಾತುಗಳಾಗಿದೆ. ಅದಕ್ಕೆ ವಾಕ್ಯ ಹೇಳ್ತದೆ, ನನ್ನ ತುಟಿಗಳಿಗೂ ನನ್ನ ಬಾಯಿಗಳಿಗೂ ಬೀಗ ಹಾಕಿ ಅಲ್ಲಿ ಕಾವಲಿರಿಸು. ದೇವರನ್ನ ಶೋಧಿಸೋದಕ್ಕೋಸ್ಕರ ಫರಿಸಾಯರು ಬರ್ತಾರೆ. ಬಂದು ಮಾತಿನಲ್ಲೇ ಆತನನ್ನ ವಿಂಗಡವಾಗಿ ಮಾತಾಡಿಸ್ತಾರೆ, ಪಾಪದಲ್ಲಿ ಸಿಕ್ಕಾಕ್ಸ್ಬೇಕು ಅಂತ. ಆದ್ರೆ ಆತನು ತನ್ನ ಬಾಯಿಯನ್ನು ಕಾದುಕೊಂಡಿದ್ದ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಸಮಯದಲ್ಲಿ ಅವರು ದೇವರಾಗಿರಲಿಲ್ಲ, ಮನುಷ್ಯರಾಗೇ ಇದ್ದಿತ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪೇತ್ರನು ತನ್ನ ಬಾಯಿಂದ ದುಡುಕಿ ಮಾತಾಡ್ತಾನೆ. ಏನ್ ಮಾತಾಡ್ತಾನೆ? ಪೇತ್ರನು ದೇವರ ಹತ್ರ ಬಂದು, ಗುರುವೇ, ಇವ್ರನ್ನೆಲ್ಲ ಕಳಿಸು, ನಮ್ಮ ಹತ್ರ ಊಟ ಇಲ್ಲ, ಇವ್ರು ಎಲ್ಲಾದ್ರೂ ಹೋಗಿ ಊಟ ಹುಡ್ಕೊಳ್ಳಿ. ಹಲ್ಲೆಲೂಯಾ. ಆಗ ದೇವರು ಹೇಳ್ತಾರೆ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ದುಡುಕಿ ನಾವು ಮಾತಾಡ್ಬಿಡ್ತೀವಿ. ನಮ್ಮ ದೇವರು ಅದ್ಭುತ ಮಾಡಿರುವಂತ ದೇವರು ಅಂತ ಗೊತ್ತಿದ್ರು ಸಹ ನಾವು ದುಡುಕಿ ಮಾತಾಡ್ತೀವಿ. ಹಲ್ಲೆಲೂಯಾ. ದೋಣಿಯಲ್ಲಿ ಹೋಗ್ಬೇಕಾದ್ರೆ ಅಲೆಗಳು ಜೋರಾಗಿ ಅಲೆ ಬರ್ಬೇಕಾದ್ರೆ, ದೇವರೇ ನಾವು ಸಾಯ್ತಾ ಇದೀವಿ, ಕಾಪಾಡಿ ಕಾಪಾಡಿ ಅಂತ ಬಾಯಿ ಪಡ್ಕೊತಾ ಇರ್ತಾರೆ. ಅಲ್ಲಿ ಅವ್ರಿಗೆ ಮುಂದೆ ಇರುವಂತ ಪ್ರಾಬ್ಲಮ್ ಮಾತ್ರ ಕಾಣಿಸ್ತಾ ಇದೆ ಹೊರತು ಜೊತೆಲಿರುವಂತ ಸೊಲ್ಯೂಷನ್ ಕಾಣಿಸ್ಲಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಅಷ್ಟೇ ನಮ್ಮ ಸೊಲ್ಯೂಷನ್ ಜೊತೆಲೇ ಇಟ್ಕೊಂಡಿರ್ತೀವಿ, ನಮ್ಮ ಉತ್ತರನ ಜೊತೆಲೇ ಇಟ್ಕೊಂಡಿರ್ತೀವಿ. ಆದ್ರೆ ಮುಂದೆ ಇರೋ ಪ್ರಶ್ನೆಗಳು ನೋಡಿ ಭಯ ಪಡ್ತಾ ಇರ್ತೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ ಕಾರಣ ನಮ್ಮ ಬಾಯಿಗಳು ದುಡುಕಿ ಮಾತಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಆ ಮಾತುಗಳಿಂದ ದೇವರಿಗೆ ನಾವು ಧೂಪವಾಗಲ್ಲ, ಪಾಪವಾಗಿ ಕಾಣಿಸಲ್ಪಡ್ತಾ ಇದ್ದೀವಿ. ಹಲ್ಲೆಲೂಯಾ. 5ನೇ ವಾಕ್ಯ ಓದೋಣ. ನೀತಿವಂತರು ನನ್ನನ್ನು ಹೊಡೆಯಲಿ, ಅದು ನನಗುಪಕಾರ. ಅವರು ನನ್ನನ್ನು ಶಿಕ್ಷಿಸಲಿ, ಅದು ನನ್ನ ತಲೆಗೆ ಎಣ್ಣೆಯಂತಿದೆ. ನನ್ನ ತಲೆಯು ಅದನ್ನು ಬೇಡವೆನ್ನುವುದಿಲ್ಲ. ಸಾಕು. ಹಲ್ಲೆಲೂಯಾ. ಮಣ್ಣು ಇಟ್ಟಿಗೆಗಳೆಲ್ಲ ಎಷ್ಟು ದೊಡ್ಡದಾಗಿ ಇರುತ್ತೆ. ಅದನ್ನ ಏನ್ ಮಾಡ್ತೀವಿ? ಒಡೆದು ಚಿಕ್ಕದ್ ಮಾಡಿ ಎಲ್ಲಾ ಕಡೆನೂ ಹರಡಿಸ್ತೀವಿ. ಹಲ್ಲೆಲೂಯಾ. ಅದೇ ವಾಕ್ಯ ಹೇಳ್ತಾ ಇದೆ 7ನೇ ವಾಕ್ಯದಲ್ಲಿ, ಹೆಂಟೆಯನ್ನು ಒಡೆದು ಚದುರಿಸುವ ಪ್ರಕಾರ ನಮ್ಮ ಎಲುಬುಗಳನ್ನ ಪಾತಾಳದ ದ್ವಾರದ ಮುಂದೆ ಚದುರಿಸ್ತಾರಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ದೇಹದಲ್ಲಿ 206 ಮೂಳೆಗಳಿರುತ್ತೆ. ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ 206 ಮೂಳೆಗಳಿರುತ್ತೆ. ಆ ಮೂಳೆಗಳೆಲ್ಲ ಕುಟ್ಟಿ 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 ಪಾತಾಳದ ಮುಂದೆ ಚದುರಿಸಿದ್ರೆ ಹೇಗಿರುತ್ತೆ? ನಿಮ್ಮ ಮೂಳೆಗಳನ್ನ ಕುಟ್ಟಿ 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 ಅದ್ರ ಬಾಗಿಲ ಮುಂದೆ ಚದುರಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹಲ್ಲೆಲೂಯಾ. ಅಲ್ವಾ? ಹಲ್ಲೆಲೂಯಾ. ನಾವು ಮಾಡಿದ ಪಾಪಕ್ಕೆ ನಮಗೆ ಆಗ್ಬೇಕಾಗಿರುವಂತ ಶಿಕ್ಷೆ ಇದು. ಆದ್ರೆ ನಾವು ದೇವರ ಆಲಯದಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ, ನಮ್ಮ ಎಲುಬುಗಳು ಪಾತಾಳದ ದ್ವಾರಗಳ ಮುಂದೆ ಛೇದಿಸಲ್ಪಟ್ಟಿರುತ್ತವೆ. ನನ್ನ ಪಾಪಗಳು ಇದೇ ರೀತಿ ತುಂಬುತ್ತಿದ್ದರೆ, ರೋಮಾಪುರದ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಪಾಪದ ಸಂಬಳ ಮರಣ. ನಿನ್ನ ಪಾಪದ ಕೊಳವು ತುಂಬಿದ ಮೇಲೆ ಅದನ್ನು ಹೊರ ಚೆಲ್ಲಲ್ಪಡುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ಇಲ್ಲಿ ಹೇಳ್ತಾ ಇದೆ ವಾಕ್ಯ, ನಿನ್ನ ಪಾಪ ತುಂಬಿದ ಮೇಲೆ, ನಿನ್ನ ಸಾವು ಸತ್ತ ಮೇಲೆ ನಿನ್ನ ಎಲುಬುಗಳನ್ನೆಲ್ಲ ಪಾತಾಳದ ಮುಂದೆ ಚದುರಿಸಲ್ಪಡುತ್ತದೆ. ಹಲ್ಲೆಲೂಯಾ. ಅಲ್ಲಿ ನರಳಿ 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 ಕಿರ್ಚಾಡ್ತಾ ಇರ್ಬೇಕು. ಆ ಸಾವಾದ್ಮೇಲೆ ಕೊನೆವರೆಗೂ ಸಾವೇ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನರಕದಲ್ಲಿ ಇರುವಂತ ಸಾವು, ಅದರ ಮೇಲೆ ಮತ್ತೆ ಸಾವೇ ಇಲ್ಲ. ಅದೇ 2ನೇ ಸಾವು. ಇಲ್ಲಿ ನಾವು ಸತ್ತಾದ್ಮೇಲೆ ಅಲ್ಲಿ ನಾವು ಸಾಯ್ತಾನೆ ಇರ್ಬೇಕು.
ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ಅದಕ್ಕೆ ನಾವು ವಾಕ್ಯದಲ್ಲಿ ನಾವು ನೋಡ್ತೀವಿ, ಅಬ್ರಾಹ್ಮನ ತೊಡೆ ಮೇಲೆ ಲಾಜರ್ ಮಲಗಿರ್ತಾನೆ. ಅಲ್ಲೇ ದೂರದಲ್ಲಿರುವಂತ ಒಬ್ಬ ಶ್ರೀಮಂತ ಅವನನ್ನ ನೋಡಿ ಅಳ್ತಾ ಇರ್ತಾನೆ. ಆಗ ಅಬ್ರಾಹಂ ಹೇಳ್ತಾರೆ ನೀನು ಲೋಕದಲ್ಲಿ ಇರ್ಬೇಕಾದ್ರೆ ಎಲ್ಲಾ ಸುಖನ ಅನುಭವಿಸಿದೆ, ಆದ್ರೆ ಇವನು ಏನು ಅನುಭವಿಸ್ತಿಲ್ಲ, ಇವನು ದೇವರನ್ನ ಮಾತ್ರ ನೋಡ್ದ. ಆಗ ಶ್ರೀಮಂತ ಹೇಳ್ತಾರೆ, ನಾನು ಸಹ ದೇವರನ್ನ ನೋಡಿದ್ನಲ್ವಾ, ನಾನು ಸಹ ಅಲ್ಲಿರುವಂತ ಎಲ್ಲಾ ಕಾಣಿಕೆಗಳನ್ನ ಅರ್ಪಿಸಿದ್ನಲ್ಲ, ನಾನು ಸಹ ಒಳ್ಳೆ ಕೆಲಸಗಳನ್ನ ಮಾಡಿದ್ದೀನಲ್ಲ ಅಂತ ಅಂದಾಗ ಅಬ್ರಾಹಂ ಅಂತಾರೆ, ಹೌದು ನೀನ್ ಎಲ್ಲಾ ಒಳ್ಳೆ ಕೆಲಸ ಮಾಡಿದೆ, ಹೌದು ನೀನು ತುಂಬಾ ದಾನ ಧರ್ಮಗಳು ಮಾಡಿದೆ, ನೀನು ಕಾಣಿಕೆಗಳನ್ನ ಕೊಟ್ಟೆ, ಆದ್ರೆ ನಿನ್ನ ಗೇಟ್ ಹತ್ರ ಇರುವಂತ ಈ ಲಾಜರನ್ನ ನೀನು ಗಮನಿಸ್ತಿಲ್ಲ. ಏನೋ ಎಲ್ಲಾ ಕೆಲಸ ಮಾಡ್ದೆ, ಆದ್ರೆ ನಿನ್ ಮನೆ ಮುಂದೆ ಇರುವಂತ ಲಾಜರನ್ನ ನೀನ್ ನೋಡ್ಲಿಲ್ವಲ್ಲ. ಈಗ ನಾನು ಎಷ್ಟೋ ಒಳ್ಳೆ ಕೆಲಸಗಳನ್ನ ಮಾಡಿದ್ಮೇಲೆ ನನ್ನ ಪಕ್ಕದ ಮನೆಯವ್ರನ್ನ ನಾನು ನೋಡಿಲ್ವಲ್ಲ, ನನ್ನ ಮುಂದೆ ಅಂಗಡಿಯಲ್ಲಿರೋರ್ನ ನಾನು ನೋಡಿಲ್ವಲ್ಲ, ನನ್ನ ಪಕ್ಕ ಸಂಬಂಧಿಕರನ್ನ ನಾನು ನೋಡಿಲ್ವಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಫ್ರೆಂಡ್, ನನ್ನ ಜೊತೆಲಿರುವಂತ ಫ್ರೆಂಡ್ನೇ ನಾನು ನೋಡಿಲ್ವಲ್ಲ. ಇನ್ನು ನಾನು ಯಾವ ತರ ನರಕದಲ್ಲಿ ಬೇಯ್ತಾ ಇರ್ತೀನಿ. ಒಂದೇ ಒಂದು ಹನಿ ನೀರು ಕೊಡುದೆ ಅಬ್ರಾಹಂ ಅವರೇ ಅಂತ ಕೇಳ್ಕೊತಾನೆ ಶ್ರೀಮಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೆಲ್ಲ ನಾವು ನೋಡ್ಬೇಕಾದ್ರೆ ಕೇಳಬೇಕಾದ್ರೆ ನಾನು ನರಕದಲ್ಲೇ ಇರುವಂತ ವ್ಯಕ್ತಿ. ನಾನು ಆ ಜಾಗದಲ್ಲಿ, ಆ ಶ್ರೀಮಂತನ ಜಾಗದಲ್ಲಿ ನಾನಿದ್ರೆ ಯಾವ ಪರದಾಟ ನಾನು ಪಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಆಲಯಗಳಿಗೆ ನಾವು ಬರಲ್ಲ, ದೇವರ ಪ್ರಾರ್ಥನೆಗಳಿಗೆ ನಾವು ಬರಲ್ಲ, ದೇವರ ಪ್ರಾರ್ಥನೆಯಲ್ಲೇ ನಾವು ಇರಲ್ಲ. ಗೊತ್ತು, ದೇವರಿಗೆ ಗೊತ್ತು ಜನರಿಗೆ ಕಷ್ಟ ಇದೆ, ಅವ್ರ ಜೀವನ ನಡೆಸಬೇಕು. ಅದಕ್ಕೋಸ್ಕರ ದೇವರು 6 ದಿನ ಬಿಟ್ರು, 7ನೇ ದಿನ ಬಾ. 6 ದಿನನೂ ಸಹ ಬಿಟ್ಟಿದ್ದು ಸಹ ನೀನು ಪ್ರಾರ್ಥನೆಗಳ ನಮ್ಮ ರಕ್ತಗಳನ್ನ ನಾವು ನೋಡಿದ್ರೆ ತೆಗೆದು ಒಂದು ಡಬ್ಬಿಯಲ್ಲಿ ಹಾಕಿದ್ಮೇಲೆ ಅದು ಸ್ವಲ್ಪ ಹೊತ್ತೇ ಕಪ್ಪಾಗೋಗುತ್ತೆ. ಕಪ್ಪಾಗೋದ್ಮೇಲೆ ಅದನ್ನ ನೋಡಿದ್ರೆ ಆ ರಕ್ತಕ್ಕೆ ಜೀವ ಇರಲ್ಲ, ಆದ್ರೆ ರಕ್ತದಲ್ಲಿ ಜೀವ ಇರಲ್ಲ. ಆದ್ರೆ 2000 ವರ್ಷ ಆದ್ಮೇಲೂ ಸಹ ಆ ರಕ್ತದಲ್ಲಿ ಜೀವ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ನನ್ನ ಬಾಯಿಂದ ಬರುವಂತ ಪ್ರತಿಯೊಂದು ವಾಕ್ಯವು ನಿಮ್ಮನ್ನು ಜೀವಿಸಲ್ಪಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನಲ್ಲಿ ನಾವು ಮೊರೆ ಇಡುವಂತ ಮಕ್ಕಳಾಗಿರ್ಬೇಕು ಅಂದ್ರೆ ನಮ್ಮ ಪಾಪಗಳನ್ನ ನಾವು ಅರಿಕೆ ಮಾಡುವವರಂತ ಆಗಿರ್ಬೇಕು. ಹಲ್ಲೆಲೂಯಾ. ಆತನ ರಕ್ತ ಸುರಿಸಿದ್ದು ನನಗೋಸ್ಕರನೇ, ಆತನ ರಕ್ತದಿಂದ ನಾನು ಜೀವಿಸಬೇಕಂತಾನೆ ಆತನ ನನಗೆ ರಕ್ತವನ್ನು ಸುರಿಸ್ತಾನೆ. ನಿಮ್ಮ ಕೈಗಳನ್ನ ಎತ್ತಿ ಪ್ರಾರ್ಥಿಸಬೇಕಾದ್ರೆ ಅದು ಧೂಪವಾಗಿ ದೇವರಿಗೆ ಸಮರ್ಪಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ನೀತಿವಂತನೆಂದು ನಾವು ಅರ್ಥಕೊಂಡಿದ್ದೀವಿ. ಅರ್ಥಕೊಂಡು ಹಿಡಿದಿರೋರು ಹೇಗಂದ್ರೆ ಹಾಗೆ ಪ್ರಾರ್ಥನೆ ಮಾಡ್ತಾರೆ. ಆತನು ಎಂತವರು ಅಂತ ಅರ್ಥಕೊಂಡವರು ಆತನಿಗೆ ಬೇಕಾದ ಹಾಗೆ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಅರ್ಥ ಆಯ್ತಾ? ವಾಕ್ಯ ಅರ್ಥ ಆದವರು ವಾಕ್ಯ ಬಿಟ್ಟು ಪ್ರಾರ್ಥನೆ ಮಾಡಿ.